ಇನ್ನು ಡಿಸಿಎಂ ಧರಿಸಿದ್ದ ಕಾರ್ಟಿಯರ್ ವಾಚ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಅಫಿಡೇವಿಟ್ ಕೊಟ್ಟಿದ್ದಾರೆ ಅಂತ ಛಲವಾದಿ ಮಾತನಾಡಿದ್ರು. 2 ಕಾರ್ಟಿಯರ್ ವಾಚ್ ಬಗ್ಗೆ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಡಿಕೆ ಬಳಿ ರೋಲೆಕ್ಸ್ ಆಮೇಲೆ ಹ್ಯೂಬ್ಲೋಟ್ ವಾಚ್ ಹೆಸರು ಕೂಡ ಇದೆ. ಡಿಸಿಎಂ ಧರಿಸಿದ್ದ ಕಾರ್ಟಿಯರ್ ವಾಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಅಫಿಡೇವಿಟ್ ಅನ್ನ ಕೊಟ್ಟಿದ್ದಾರೆ ಅಂತ ಛಲವಾದಿ ಮಾತನಾಡಿದ್ರು. 2 ಕಾರ್ಟಿಯರ್ ವಾಚ್ ಬಗ್ಗೆ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಡಿಕೆ ಬಳಿ ರೋಲೆಕ್ಸ್ ಹ್ಯೂಬ್ಲೋಟ್ ವಾಚ್ ಇದು ಕೂಡ ಇದೆ. ಈ ವಾಚ್ಗಳ ಬಗ್ಗೆ ಎಲ್ಲಿ ಅಫಿಡೇವಿಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ರು. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕೇಳಿದಂತಹ ಈ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ನಾರಾಯಣಸ್ವಾಮಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಸುಳ್ಳು ಹೇಳಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ. ಛಲವಾದಿ ನಾರಾಯಣಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಾಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ನಾರಾಯಣಸ್ವಾಮಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಸುಳ್ಳು ಹೇಳಿದ್ರೆ ಈಗಲೇ ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂತ ಅಂದ್ರೆ ಅವರು ರಾಜೀನಾಮೆ ನೀಡ್ತಾರಾ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ. ನಾನು ಲೋಕಾಯುಕ್ತದಲ್ಲಿ ತೋರಿಸಿದ್ದೇನೆ, ಅವ್ರಿಗೇನ್ ಗೊತ್ತು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಹಳ ಬೆಳೆಸ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನಗಿರ್ತಕ್ಕಂಥದ್ದು ಯಾವ ಸಂದರ್ಭಕ್ಕೆ ಒಂದು ಇಶ್ಯೂ ಬರ್ತದೆ, ಬಂದಾಗ ಅದನ್ನ ಜನರ ಗಮನಕ್ಕೆ ತರೋದು. ನೋಡಿ, ಅವರು ನನಗೆ 3 ವಾಚು ಇದನ್ನೆಲ್ಲ ಡಿಕ್ಲೇರ್ ಮಾಡಿದ್ದೀನಿ ನೋಡು ಅಂತಂದಾಗ ಅದರಲ್ಲಿ ನೋಡಿ ಅಷ್ಟು ಇದ್ರೆ ನಂದೇನು ಪ್ರಶ್ನೆ ಇದೆ? ಅದಕ್ಕೆ ನಾನು ಹೇಳಿದೆ, ಮಾನ್ಯ ಸ್ನೇಹಿತರಾದ ಶಿವಕುಮಾರ್ ಅವರಿಗೆ ಇವತ್ತಿಂದ ನಾನು ನೋಡ್ತಿಲ್ಲ, ಕಾಲೇಜಿಂದನೂ ನೋಡ್ತಾ ಇರೋನು ನಾನು. ಅವರಿಗೆ ಅನೇಕ ಕಾಲೇಜಿಂದ ಇರ್ತಕ್ಕಂಥ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲೂ ನಾನು ಒಬ್ಬನು. ನಾವೆಲ್ಲ ಸ್ನೇಹಿತರು, ನಮಗೆಲ್ಲ ಗೊತ್ತಿರೋಂಥ. ಅದಕ್ಕೆ ನಾನು ಹೇಳಿದೆ, ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು. ಇದು ಯಾರು ಹೊಟ್ಟೆ ಉರಿ ಪಡಬೇಕಾಗಿಲ್ಲ, ಅವರು ಎಷ್ಟು ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ. ಬಟ್ ಆ ರೀತಿಯ ಸವಲತ್ತುಗಳು ನಮ್ಗಿದ್ದಿದ್ರೆ ನಾವು ಬೆಳಿಬಹುದಾಗಿತ್ತು, ನಮ್ಗಿರ್ಲಿಲ್ಲ. ಅಂದಮೇಲೆ ಹೊಟ್ಟೆ ಉರಿ ಪಡ್ಬೇಕಂತಿಲ್ಲ. ಇವತ್ತು 100 ವಾಚ್ ನೀವು ಕಟ್ರಿ, ಐ ಆಮ್ ಎ ಹ್ಯಾಪಿಯೆಸ್ಟ್ ಪರ್ಸನ್ ಟು ಸಿ ದಟ್ ಆಸ್ ಎ ಫ್ರೆಂಡ್. ಬಟ್ ನನ್ನ ಪ್ರಶ್ನೆ ಅದಲ್ಲ, ನೀವೇ ಹೇಳಿದ್ರಿ, ಮೆನ್ಷನ್ ಮಾಡಿದ್ದೀನಿ, ನಾನು ಡಿಕ್ಲೇರ್ ಮಾಡಿದ್ದೀನಿ, ಆ ಡಿಕ್ಲೇರ್ ಮಾಡಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಇನ್ನು ಉಳಿದಿದ್ದು ಏನು ಆ ಲೀಗಾಲಿಟೀಸು ಅದು ಎಲ್ಲಾನು ನೋಡ್ಕೊಳ್ಳೋದು ನಿಮ್ಮ ಕೆಲಸ, ನಂದೇನು ಇಲ್ಲ. ಅವ್ರದ್ದು ಏನ್ ಮಾಡ್ತಾರ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ನಾನು ಅವ್ರಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ವರ್ತನೆ ಮಾಡೋನು. ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡೋದು ಕಲಿಬೇಕು. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ಅವರು ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಏನ್ರಿ ಗೊತ್ತು ಅವ್ರಿಗೆ? 2000 ಆಯ್ತು, 25 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ದುಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ ನಾನು. ಮೊದಲು ಮಾಡಲಿ, ಫಸ್ಟು ಸೆಷನ್ ಎಲ್ಲ ಮಾಡಲಿ, ಎಲ್ಲ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ? ಇಡೀ ದೇಶದಲ್ಲೇ ಚರ್ಚೆ ಆಗಲಿ. ಇದನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ. ನಾನೇನು ಅವ್ರಿಗೇನು ತೋರಿಸ್ಬೇಕು ಅಂತಿಲ್ಲ. ಅವರು ಏನೋ ಕದ್ದು ಬಿಟ್ಟಿದೀವಿ ಅಂತ ಮಾತಾಡ್ತಿದ್ರಲ್ಲ, ಸುಳ್ಳು ಅಂತ ಮಾತಾಡೋದು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅವ್ರದ್ದು ಫಸ್ಟ್ ಉತ್ತರ ಕೊಟ್ಕೊಳ್ಳಿ ಸಾಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನಿದು ವಾಚ್ ವಿವಾದ? ಎಸ್ ಪ್ರಭು, ಏನು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಏನು ಭಾಷಣ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ
ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೈಯಲ್ಲೂ ಕೂಡ ಕಾರ್ಟಿಯರ್ ವಾಚ್ ಇದೆ ಅನ್ನುವಂಥದ್ದು ಸುದ್ದಿ ಆಗಿತ್ತು. ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ನಾಯಕರು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರಮುಖವಾಗಿ ಕಾರ್ಟಿಯರ್ ವಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫಿಡೇವಿಟ್ ನಲ್ಲಿ ಉಲ್ಲೇಖ ಆಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಲೋಕಾಯುಕ್ತದಲ್ಲಿ ನಾನು ಕೊಟ್ಟಿರುವಂತಹ ಅಫಿಡೇವಿಟ್ ಅಲ್ಲಿ ಇದೆಲ್ಲವೂ ಕೂಡ ಮೆನ್ಷನ್ ಇದೆ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ವಾಚ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡ್ತೀವಿ ಅನ್ನೋ ಮಾತಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಗರಂ ಆಗಿರುವಂತದ್ದು. ಜೊತೆಗೆ ಕಾರ್ಟಿಯರ್ ವಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಅಫಿಡೇವಿಟ್ ನಲ್ಲಿ ಯಾವ ರೀತಿ ಮಾಹಿತಿಗಳಿದ್ದಾವೆ ಮತ್ತು ಲೋಕಾಯುಕ್ತಕ್ಕೆ ನೀಡುವಂತಹ ಅಫಿಡೇವಿಟ್ ನಲ್ಲಿ ಯಾವ ರೀತಿ ಮಾಹಿತಿಗಳಿದೆ ಅನ್ನೋದ್ರ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಈ ವಿಚಾರವನ್ನ ಸತ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಅಥವಾ ಇದು ಸುಳ್ಳಾಗಿದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜೀನಾಮೆ ಕೊಡಲಿ ಅನ್ನುವಂತ ಒಂದು ಸವಾಲನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಸವಾಲು ಎಸೆದಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಕೈಯಲ್ಲೂ ಕೂಡ ಒಂದೇ ತರಹದ ವಾಚ್ ಇತ್ತು. ಅದರಲ್ಲೂ ಕೂಡ ಕಾರ್ಟಿಯರ್ ವಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 43 ಲಕ್ಷದ ದುಬಾರಿ ವಾಚ್ ಬಗ್ಗೆ ಯಾವುದೇ ರೀತಿಯಾದ ಅಫಿಡೇವಿಟ್ ನಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನೋದು ಬಿಜೆಪಿಯ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ವಾದ ಆಗಿತ್ತು. ಹೀಗಾಗಿ ಚುನಾವಣಾ ಅಫಿಡೇವಿಟ್ ನಲ್ಲಿ ಈ ರೀತಿಯ ಮಾಹಿತಿ ಇಲ್ಲ. ಅದರಲ್ಲೂ ಕೂಡ ರೋಲೆಕ್ಸ್ ವಾಚ್ ಮತ್ತು ಹುಬ್ಲೆಟ್ ವಾಚ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಕಾರ್ಟಿಯರ್ ವಾಚ್ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೀಗ ಡಿ ಕೆ ಶಿವಕುಮಾರ್ ಅವರು ಲೋಕಾಯುಕ್ತಕ್ಕೆ ನೀಡುವಂತಹ ಅಫಿಡೇವಿಟ್ ನಲ್ಲಿ ವಾಚ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ಅನ್ನುವಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಒಂದಿಷ್ಟು ಸವಾಲನ್ನ ಹಾಕಿರುವಂತದ್ದು. ಈ ವಿಚಾರವನ್ನ ದೇಶಾದ್ಯಂತ ಚರ್ಚೆ ಮಾಡಲಿ ಅನ್ನೋದು ಕೂಡ ಒಂದಿಷ್ಟು ವ್ಯಂಗ್ಯಭರಿತವಾಗಿ ಬಿಜೆಪಿಯನ್ನ ಕುಟುಕುವ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.